ಕಮಲಾನಗರದಲ್ಲಿರೋ ಬಸವಣ್ಣ ದೇವಸ್ಥಾನದಲ್ಲಿ ಇವತ್ತೇನು ನಿನ್ನೆ 10ನೇ ವರ್ಷದ ಒಂದು ವಾರ್ಷಿಕೋತ್ಸವನ ಆಚರಣೆ ಮಾಡಿದೀವಿ. ಇವತ್ತು ಭಗವಂತನ ವೈಕುಂಠ ಏಕಾದಶಿ ವೈಕುಂಠ ದ್ವಾರವನ್ನ ತೆಗೆಯುವ ಒಂದು ಅವಕಾಶ ನಮ್ಮೆಲ್ರಿಗೂ ಸಿಕ್ಕಿದೆ. 9ನೇ ವರ್ಷದ ವೈಕುಂಠ ಏಕಾದಶಿಯನ್ನ ಇಲ್ಲಿ ಆಚರಣೆ ಮಾಡ್ತಿದ್ದಾರೆ ಬಸವಣ್ಣ ದೇವಸ್ಥಾನದಲ್ಲಿ. ಪದ್ಮಾವತಿ ಆಗಿರ್ಬೋದು, ಶ್ರೀನಿವಾಸ ದೇವರನ್ನಾಗಿರ್ಬೋದು, ವಿಜೃಂಭಣೆಯಿಂದ ಇಲ್ಲಿ ಎಲ್ಲಾನು ನಮ್ಮ ಟ್ರಸ್ಟ್ ನ ಕಾರ್ಯಕರ್ತರು ಎಲ್ಲರೂ ಸೇರಿ ಮತ್ತೆ ಗೋಪಾಲಣ್ಣವರ ಮಾರ್ಗದರ್ಶನದಲ್ಲಿ, ಹೇಮಲತಕ್ಕವರ ಮಾರ್ಗದರ್ಶನದಲ್ಲಿ ಒಂದು ಕಾರ್ಯವನ್ನ ಮಾಡಿ ಎಲ್ಲ ಜನಗಳು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮೆಲ್ಲ ಕಮಲಾನಗರದ ಸುತ್ತಮುತ್ತಲ ಜನತೆ ಬಂದು ಈ ಒಂದು ದೇವರ ಆಶೀರ್ವಾದನ ಪಡಿಬೇಕು ಅಂತ ಕೇಳ್ಕೊತೀನಿ. ಹಾಗೆ ವೈಕುಂಠ ಏಕಾದಶಿಯ ಶುಭಾಶಯಗಳು, ಹಾಗೆ ಹೊಸ ವರ್ಷದ ಶುಭಾಶಯಗಳು, ಮುಂದೆ ಬರ್ತಕ್ಕಂಥ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದ್ ಮಾಡ್ಲಿ, 100 ಕಾಲ ಎಲ್ಲಾನು ಚೆನ್ನಾಗಿಟ್ಟಿರ್ಲಿ, ಮಳೆ ಬೆಳೆ ಚೆನ್ನಾಗಾಗ್ಲಿ, ನಮ್ಮ ರೈತರಿಗೆ ಒಳ್ಳೇದಾಗ್ಲಿ, ಹಾಗೆ ನಮ್ಮ ಯೋಧರಿಗೂ ಸದಾ ಒಂದು ಶಕ್ತಿಯನ್ನ ಕೊಡ್ಲಿ ಭಗವಂತ. ಯಾಕಂದ್ರೆ ನಮ್ಮನ್ನೆಲ್ಲ ಕಾಪಾಡುವಂತವ್ರು ಯೋಧರಾಗಿರೋದ್ರಿಂದ ಅವ್ರ ಕುಟುಂಬಕ್ಕೆ ಅವರುಗಳಿಗೆ ಹೆಚ್ಚಿನ ಶಕ್ತಿಯನ್ನೇ ಕೊಡ್ಲಿ ಅಂತ ಕೇಳ್ತಾರೆ. ಮೇಡಮ್, ಟ್ರಸ್ಟ್ ಅಧ್ಯಕ್ಷರು ಬರೇ ವೈಕುಂಠ ಏಕಾದಶಿ ಅಲ್ಲ, ಇತರ ಹಬ್ಬಗಳನ್ನು ಮಾಡ್ತಾರ ಅಂತ? ಎಲ್ಲಾ ಹಬ್ಬಗಳನ್ನೂ ಮಾಡ್ತೇವೆ ಸರ್. ಇಲ್ಲಿ ನಮ್ಮ ಬಿಡಿ ಶ್ರೀನಿವಾಸ್ ಅವರು ಅಧ್ಯಕ್ಷರಾಗಿರೋದ್ರಿಂದ ಪ್ರತಿಯೊಂದನ್ನು, ಯಾಕಂದ್ರೆ ನಾವು ಜನವರಿಯಿಂದ ಶುರು ಮಾಡಿದ್ರೆ, ವೈಕುಂಠ ಏಕಾದಶಿಯಿಂದ ಶುರು ಮಾಡಿದ್ರೆ ನಾವು ಮತ್ತೆ ತಿರ್ಗಾ ಜನವರಿ ವೈಕುಂಠ ಏಕಾದಶಿ ಬರೋವರೆಗೂ ಈ ದೇವಸ್ಥಾನದಲ್ಲಿ ತುಂಬಾ ಕೆಲಸ ಕಾರ್ಯಗಳು ನಡೀತಾನೆ ಇರುತ್ತೆ. ಮತ್ತೆ ಪೂಜೆಗಳು ಸದಾ ನಡೀತಾ ಇರುತ್ತೆ. ನಾವು ಶಿವರಾತ್ರಿ ಹಬ್ಬದಲ್ಲಿ ಶಿವನ ಈಶ್ವರನ ಆರಾಧನೆ ಮಾಡ್ತೇವೆ. ಹಾಗೆ ನಾವು ಕಾರ್ತಿಕ್ ಸೋಮವಾರಗಳಲ್ಲಿ ದೀಪೋತ್ಸವಗಳನ್ನ ಮಾಡ್ತಿದ್ದಾರೆ. ದಸರಾ ಹಬ್ಬದಲ್ಲಿ 9 ದಿನ ಏನು ನವರಾತ್ರಿ ನಡೆಯುತ್ತೆ, ಅಮ್ಮನವರಿಗೆ ದಿನಕ್ಕೆ ಒಂದೊಂದು ಅಲಂಕಾರ ಮಾಡಿ ಅಮ್ಮನವರ ಒಂದು ಆಶೀರ್ವಾದವನ್ನ ಪಡಿತೇವೆ. ಹಾಗೆ ನಾವು ಆಗಸ್ಟ್ ತಿಂಗಳಲ್ಲಿ ಏನು ಕಲ್ಯಾಣೋತ್ಸವನ ದೇವರಿಗೆ ನಾವು ಮಾಡ್ತೇವೆ. ಆ ಕೆಲಸನೂ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಪ್ರತಿಯೊಂದು ತಿಂಗಳು ಇಲ್ಲಿ ಇದ್ದೇ ಇರುತ್ತೆ. ಹಾಗೆ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲೂ ಸದಾ ಪೂಜೆಗಳು ನಡೆಯುತ್ತೆ. ಆಮೇಲೆ ಚತುರ್ಥಿ ದಿನಗಳಲ್ಲೂ ಸದಾ ವಿಶೇಷವಾಗಿ ಇಲ್ಲೆಲ್ಲ ಪೂಜೆಗಳು ನಡೀತಾ ಇದೆ. ಭಗವಂತ ಈ ಒಂದು ದೇವಸ್ಥಾನದ ಟ್ರಸ್ಟ್ ನ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಎಲ್ರಿಗೂ ಒಳ್ಳೆ ಶಕ್ತಿಯನ್ನು ಕೊಡ್ಲಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಈ ಒಂದು ದೇವಸ್ಥಾನ ಹೆಸರು ಮಾಡಲಿ, ಶಾಶ್ವತವಾಗಿ ಉಳಿಯುವಂತ ಕೆಲಸವನ್ನು ನಮ್ಮ ಗೋಪಾಲಣ್ಣವರಾಗಿರ್ಬೋದು, ನಾವುಗಳು ಕೌನ್ಸಿಲರ್ ಆಗಿದ್ದಾಗ ನಮ್ಮ ಕಡೆಯಿಂದ ಸದಾ ತುಂಬಾ ಒಂದು ಕೆಲಸ ಕಾರ್ಯಗಳಿಗೆ ಅವಕಾಶ ಮಾಡಿಕೊಡ್ತಾನೆ ಭಗವಂತ. ಎಲ್ರಿಗೂ ಒಳ್ಳೇದ್ ಮಾಡಲಿ, 100 ಕಾಲ ಎಲ್ರು ಚೆನ್ನಾಗಿರ್ಲಿ ಅಂತ ಕೇಳ್ತೀವಿ ಸರ್. ಪ್ರತಿ ವರ್ಷನೂ ಇಲ್ಲಿ ನಾವೇ ಸ್ವಯಂ ಇಲ್ಲಿ ಟ್ರಸ್ಟ್ ನ ವತಿಯಿಂದ, ಹಾಗೆ ಗೋಪಾಲಣ್ಣವರ ಒಂದು ಸೇವಾರ್ಥದಿಂದ ಇಲ್ಲಿ ಲಡ್ಡು ಪ್ರಸಾದವನ್ನ ಮಾಡ್ತೇವೆ. ಈ ಸತಿನೂ ಸದಾ ಯಾವಾಗ್ಲೂ ಸದಾ ನಾವು 12,000 13,000 ಲಡ್ಡುಗಳನ್ನ ಪ್ರಸಾದ ಮಾಡ್ತೇವೆ. ಅಷ್ಟು ಜನಗಳು ಬಂದು ಲಡ್ಡು ಪ್ರಸಾದ ತಗೊಂಡು ಇನ್ನೂ ಇತರೆ ಪ್ರಸಾದಗಳನ್ನೆಲ್ಲ ನಾವು ಇದು ಮಾಡ್ತೀವಿ. ನಮಗೇನ್ ನಿರೀಕ್ಷೆ ಇದೆ, ಒಂದು 15,000 ಜನ 20,000 ಜನ ಬರ್ಬೋದು ಅನ್ನೋ ನಿರೀಕ್ಷೆ. ನಮ್ಮ ಕಮಲಾನಗರದ ಜನತೆಗೆ ಹೊಸ ವರ್ಷದ ಶುಭಾಶಯಗಳು. ಹಾಗೆ ಇವತ್ತು ಏನು ವೈಕುಂಠ ಏಕಾದಶಿ ನಡೀತಾ ಇದೆ, ಆ ಭಗವಂತನ ಆಶೀರ್ವಾದ ನಮ್ಮ ಕಮಲಾನಗರದ ಶಕ್ತಿ ಗಣಪತಿ ನಗರದ ಜನತೆ ಮೇಲೆ ಇರಲಿ. ಅದೇ ರೀತಿ ಮುಂಬರುವ ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ, ಒಳ್ಳೆ ಕೆಲಸ ಕಾರ್ಯಗಳು ಮಾಡೋಣ. ಪದ್ಮಾವತಿ ಶ್ರೀನಿವಾಸ ಶಿವದಿಂದ ಬಸವಣ್ಣ ಇವತ್ತು ವಿಜೃಂಭಣೆಯಿಂದ ವೆಂಕಟರಮಣ ಸ್ವಾಮಿ ಅಲಂಕಾರ ನಮ್ಮ ನಾಯಕರಾದಂಥ ಗೋಪಾಲಣ್ಣವರು ಇದ್ದರು, ಅವರ ಪತ್ನಿ ಹೇಮಂತ ಗೋಪಾಲ್ ಅವರು, ಮಾಜಿ ಅಂತ ಪದ್ಮಾವತಿ ಶ್ರೀನಿವಾಸರು ಹಾಗೂ ನನ್ನ ಕೃಷ್ಣ ಎಲ್ಲ ಮುಖಂಡರು ಸೇರಿ 3 ಜನ ಸೇರಿ ಒಳ್ಳೆ ಕೆಲಸ ನಡೀತಾ ಇದೆ. ಇವತ್ತು ನಿರೀಕ್ಷೆ ಕೊಟ್ಟಂತೆ 20-25,000 ಜನ ಒಂದೇ ಬರ್ತಾರೆ ಅಂತ ನಾವು 10 ವರ್ಷದಲ್ಲಿ ಹೇಳ್ತಾ ಇದ್ದಿದ್ದನ್ನ ಇದನ್ನ ದೇವರ ಕೃಪೆ ಆಗ್ಬೇಕಂತ ಕೇಳ್ಕೊಳ್ತಾ ಇದ್ವಿ. ಅಲಂಕಾರ ಕಳೆದ ಬಾರಿಗೆ ಈ ಬಾರಿಗೆ ಚೇಂಜ್ ಮಾಡಿದ್ರು. ದೇವಸ್ಥಾನ ಹೆಂಗೆ ಜನ ಬದಲಾಯ್ತಾರೆ, ದೇವ್ರನ್ನ ನಾವು ಒಂದು ಅಲಂಕಾರವನ್ನು ಚೇಂಜ್ ಮಾಡಲೇಬೇಕು. ಚೇಂಜ್ ಮಾಡಲಿಲ್ಲ ಅಂದ್ರೆ ಆಗಲ್ಲ. ನಮ್ಮಲ್ಲಿ ಸದಾ ನಾವು ನಮ್ಮಲ್ಲಿ ಹೋದಾಗ ನಮ್ಮ ಮಕ್ಕಳಿಗೆ ಬಟ್ಟೆ ವರ್ಷಕ್ಕೆ ಒಂಥರ ರಿಟರ್ನಾಗಿ ಹೊಲಿಸ್ಕೊಡ್ತೀವಿ. ಇವಾಗ ನಮ್ಮ ದೇವರಿಗೆ ವೆಂಕಟರಮಣ ಸ್ವಾಮಿಗೆ ಇವತ್ತೇನು ತಿರುಪತಿಲಿ ಅಲಂಕಾರ ಮಾಡ್ತಾರೆ, ಎಲ್ಲ ಥರ ಅಲಂಕಾರ ಮಾಡ್ತಾರೆ. ಆ ಯಪ್ಪ ಏನು ಭಕ್ತಿಯಿಂದ ನಮಗೆಲ್ಲ ಸೇವೆ ಮಾಡಿಸಬೇಕು ಅಂತ ನಮ್ಮ ಕೈಯಿಂದ ಆ ಸೇವೆ ನಾವು ಮಾಡ್ತಾ ಇದ್ದೀವಿ. ಪರಮಾತ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ, ದೇವ್ರಿಗೆ ಒಳ್ಳೇದು ಮಾಡಲಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊಳ್ತಾ ಇದ್ದೀನಿ. ಜನನಾಯಕರು, ಜನಪ್ರತಿನಿಧಿಗಳು ತಮ್ಮ ಅಧ್ಯಕ್ಷತೆ ಬಂದ್ಮೇಲೆ ಈ ದೇವಸ್ಥಾನ ತುಂಬಾ ಅಭಿವೃದ್ಧಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ನಿಜ. ಸುಮಾರು ಹಳೆ ದೇವಸ್ಥಾನ ಕಟ್ಟಾಗಿ ಹೋದಾಗ 10 ವರ್ಷ ನಿಂತೋಗಿತ್ತು. ಇದನ್ನು ನನ್ನ ಪತ್ನಿ ಪದ್ಮಾವತಿ ಶ್ರೀನಿವಾಸ ಗೆದ್ದಾಗ ಇದನ್ನ ಕೈ ತಗೋಬೇಕಂತ
ವರ್ಷ ಬಿಟ್ಟು ನಮ್ಮ ಹತ್ರ ಜನ ಬಂದಾಗ ಅದು ಮಾಡೋಕ್ಕೆ ದಾರಿದೀಪ ಆಯಿತು. ಇದನ್ನು ನಾವು ನನ್ನ ಪತ್ನಿ ಹಾಗೂ ನನ್ನ ಗೋಪಾಲನವ್ರಿಗೆ ಸೇರಿ ನಮ್ಮ ಮುಖಂಡರ ಸೇರಿ ಕೆಲಸ ಮಾಡಿದ್ದೀವಿ. ಎಲ್ಲರಿಗೂ ಒಳ್ಳೇದಾಗಲಿ, ಊರಿನ ಜನತೆ ಒಳ್ಳೇದಾಗಲಿ. ಒಬ್ಬರದೊಂದು ಕಾಸು ಅಲ್ಲ, 70 ರೂಪಾಯಿ ಆದ್ರೂ ಊರಿನ ಜನದ ಎಲ್ಲರಿಗೂ ಈ ಅಮೌಂಟ್ ಇದೆ, ದೇವಸ್ಥಾನ ಕಟ್ಟಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ. ವಿಶೇಷವಾಗಿ ವಾರ್ಡ್ ಜನರಿಗೆ ಏನ್ ಹೇಳ್ತಾರೆ ಸರ್? ಒಂದು ವಿಶೇಷ ಹೇಳಿ. ನೀವು ಮಾಧ್ಯಮದವ್ರಿಗೆ ಗೊತ್ತಾಗ್ತದೆ ಏನ್ ಹೇಳ್ತಾರೆ ಅಂತ. ನಾವೇನ್ ಹೇಳಂಗಿಲ್ಲ ಇದಕ್ಕೆಲ್ಲ. ಒಂದು ಶುಭಾಶಯ ಹೇಳ್ಬಿಡಿ. ಹೊಸ ವರ್ಷದ ಶುಭಾಶಯ. ನಾಳೆ 14ನೇ ತಾರೀಕು ಸಂಕ್ರಮಣ ಬರ್ತಾ ಇದೆ. ಸೊ ಅದಕ್ಕೂ ಜನತೆಗೆ, ವಾರ್ಡಿನ ಜನತೆಗೆ, ನಮ್ಮ ಕ್ಷೇತ್ರದ ಜನತೆಗೆ, ವಾರ್ಡಿನ ಜನತೆಗೆ ಹಬ್ಬದ ಶುಭ